ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲನ್ನ ಕೂಡ್ಲಿ, ಇಲ್ಲಿದ್ರೆ ಲಂಚ್ ಮೀಟಿಂಗ್ ಅಲ್ಲನ್ನ ಕೂಡ್ಲಿ, ಇಲ್ಲಿದ್ರೆ ಡಿನ್ನರ್ ಮೀಟಿಂಗ್ ಅಲ್ಲನ್ನ ಕೂಡ್ಲಿ. ಅವರಿಬ್ಬರು ಹೇಳಿದಂತ ಮಾತೇನು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ ತೀರ್ಮಾನಕ್ಕೆ ನಾವು ಅದಕ್ಕೆ ಬದ್ಧ ಅನ್ನಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಸಿನ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ. ಆ ಒಪ್ಪಂದ ಪ್ರಕಾರ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, 2.5 ವರ್ಷಗಳ ನಂತರ ಬೇರೆಯವರಿಗೆ, ಅದು ಯಾರಾಗ್ತಾರೋ ಗೊತ್ತಿಲ್ಲ, ಬೇರೆಯವರಿಗೆ ಬಿಟ್ಟು ಕೊಡ್ತೀವಿ ಅಂತೇಳಿ ಅಲ್ಲಿ ಒಪ್ಪಂದ ಮಾತುಕತೆ ಆಗಿದೆ ಅನ್ನಂತ ಮಾತು ಬಹಳ ಸ್ಪಷ್ಟವಾಗಿ ಎಲ್ಲ ಶಾಸಕರು ಮಾತಾಡ್ತಾ ಇದ್ದಾರೆ, ಮಂತ್ರಿಗಳು ಕೂಡ ಮಾತಾಡ್ತಾ ಇದ್ದಾರೆ. ಅವರು ಅಡಿಗೆ ಮಾಡೋಕ್ಕಿಂತ ಮುಂಚೆ ಅವರು ನಾಳೆ ಏನು ಅಡಿಗೆ ಮಾಡ್ಬೇಕಂತ ಹೇಳಿ ಇವತ್ತು ಯೋಚನೆಯನ್ನು ಮಾಡ್ಕೋಬೇಕಂತ, ಅವ ತಕ್ಷಣ ಯೋಚನೆ ಮಾಡ್ಕೊಳಕ್ ಆಗಲ್ಲ. ಹಂಗಾಗಿ 2.5 ವರ್ಷಗಳ ಕಾಲ ಈ ಸರ್ಕಾರ ಆದ ನಂತರ ಕೂಡ ಇವತ್ತು ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗಬೇಕು, ಇನ್ನೊಬ್ಬರು ಯಾರೋ ಒಬ್ರು ನಾನು ಮುಖ್ಯಮಂತ್ರಿ ಆಗಬೇಕು, ಇನ್ನೊಬ್ಬರು ನಾನು ಮುಖ್ಯಮಂತ್ರಿ ಆಗಬೇಕು. ಈಗಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ದೇವರಾಜ್ ಅರಸ್ ಅವರ ರೆಕಾರ್ಡ್ ಅನ್ನು ಮುರಿಬೇಕು. ಆ ದೇವರಾಜ್ ಅರಸ್ ಅವರ ರೆಕಾರ್ಡ್ ಅನ್ನು ಮುರಿಬೇಕಾದ್ರೆ ಇನ್ನೊಂದು ಬಜೆಟ್ ಕೂಡ ನಮ್ಗೆ ಅವಕಾಶವನ್ನು ಮಾಡಿಕೊಡ್ರಿ ಅನ್ನಂತ ಮಾತನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಒಂದು ಕಡೆ ಇವ್ರ ಟೀಮ್ ಏನ್ ಹೇಳ್ತಾ ಇದೆ, ಶಿವಕುಮಾರ್ ಅವ್ರ ಟೀಮ್ ಏನ್ ಹೇಳ್ತಾ ಇದೆ, ಇಲ್ಲ ಎಂತ ಪರಿಸ್ಥಿತಿಯಲ್ಲಿ ಕೂಡ 2.5 ವರ್ಷಗಳ ಕಾಲ ಅವಧಿ ಮುಗಿದಿದೆ, ಅವರು ಆ ಸ್ಥಾನವನ್ನು ಬಿಟ್ಟುಕೊಡ್ಬೇಕು. ಅವರು ಸಿದ್ದರಾಮಯ್ಯ ಕಡೆಯವ್ರು ಏನ್ ಹೇಳ್ತಾ ಇದಾರ, ಇಲ್ಲಪ್ಪ ನಾವು ಬಿಟ್ಟುಕೊಡಲ್ಲ, ನಾವು 5 ವರ್ಷಗಳ ಕಾಲ ನಾವೇ ಮುಖ್ಯಮಂತ್ರಿ ಆಗಿ ನಾವು ಮುಂದುವರಿತೀವಿ. ಇನ್ನೊಂದು ಕಡೆ ಏನು ಚರ್ಚೆ ಅಂದ್ರೆ, ದೇವರಾಜ್ ಅರಸರು ಎಷ್ಟು ದಿನಗಳ ಕಾಲ ಆಡಳಿತ ಮಾಡಿದ್ರು, ಆ ಆಡಳಿತನು ಆ ಅವಧಿ ಪೂರ್ಣ ಅಂದ್ರೆ ದೇವರಾಜ್ ಅರಸರ್ಕಿಂತ ಸ್ವಲ್ಪ ದಿನ ಜಾಸ್ತಿ ಇದೆ ಅಂತ ನೋಡ್ಕೊಂಡು ಆ ಬಜೆಟ್ ಅನ್ನು ಕೂಡ ಮಡಿಸಿ ಆಮೇಲೆ ತೀರ್ಮಾನ ತಗೊಂಡಂತ ಮಾತುಗಳನ್ನು ಕೂಡ ಮಾತಾಡ್ತಾರೆ. ಆದ್ರೆ ಇವತ್ತು ಪರಿಸ್ಥಿತಿ ಏನು ಅನ್ನಂತ ಕೂಡ ನೋಡ್ಬೇಕಾಗುತ್ತೆ. ಒಂದು ಕಡೆ ಇವೆಲ್ಲ 2.5 ವರ್ಷಗಳ ಪರಿಣಾಮ ಇವತ್ತು ರೈತರ ಮೇಲೆ ಎಷ್ಟು ಪರಿಣಾಮ ಆಗಿದೆ ಅಂತ ಯೋಚನೆ ಮಾಡಿ. ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಕೂಡ ಎಷ್ಟು ಪರಿಣಾಮ ಅಂದ್ರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ರೈತರ ಮೇಲೆ ಇವತ್ತು ಸಾಕಷ್ಟು ಅವರು ಇವತ್ತು 2.5 ವರ್ಷಗಳ ಕಾಲ ಆಡಳಿತದಲ್ಲಿ ರೈತರ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮ ಬೀಳ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಗಟ್ಟಿಯಾದಂತ ತೀರ್ಮಾನವನ್ನು ತಗೊಂಡು ಇವತ್ತು ಈ ರಾಜ್ಯದಲ್ಲಿದ್ದಂತ ಮೆಕ್ಕೆಜೋಳ ಬೆಳೀತಾ ಇರುವಂತ ರೈತರು, ಇವತ್ತು ಕೇಂದ್ರ ಸರ್ಕಾರ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ರಾಜ್ಯ ಸರ್ಕಾರ ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾರ್ದಂತೆ ಇವತ್ತು ಮಾರ್ಕೆಟ್ ಅಲ್ಲಿ ರೈತರು ಮಾರಾಟವನ್ನು ಮಾಡ್ಕೊಂತಿದ್ರೆ ಒಬ್ಬೊಬ್ಬ ರೈತ 700 ರೂಪಾಯಿ 600 ರೂಪಾಯಿ ನುಕ್ಸಾನ್ ಆಗ್ತಾ ಇದ್ದಾನ. ಇವತ್ತು ರೈತರಿಗೆ ಇವತ್ತು ಮೆಕ್ಕೆಜೋಳದ ಪರಿಸ್ಥಿತಿ ಬೆಂಬಲ ಬೆಲೆ ಕೊಡಕ್ ಆಗ್ತಾ ಇಲ್ಲ ಅಂತೇಳಿ ರೈತರಿಗೆ ಇಡೀ ರಾಜ್ಯದಲ್ಲಿದ್ದಂತ ಗದಗು, ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಬೆಳಗಾಮು, ಇವತ್ತು ಈ ಭಾಗದಲ್ಲಿ ಬಳ್ಳಾರಿ, ಕೊಪ್ಪಳ, ಈ ಭಾಗದಲ್ಲಿ ಎಲ್ಲ ಕೂಡ ಇವತ್ತು ನಾವೆಲ್ಲ ಕೂಡ ಮೆಕ್ಕೆಜೋಳ ಜಾಸ್ತಿ ಬೆಳಿತೀವಿ. ಆದ್ರೆ ಇವತ್ತಿನ ಪರಿಸ್ಥಿತಿ ಒಬ್ಬೊಬ್ಬ ರೈತ ಒಂದು 600 ರೂಪಾಯಿ 700 ರೂಪಾಯಿ ನುಕ್ಸಾನ್ ಆಗ್ತಾ ಇದ್ದಾನೆ. ಆದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತೈತೆ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಬೀದಿಗೆ ಇಳಿದು ಹೋರಾಟವನ್ನು ಮಾಡಂತ ಕೆಲಸ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಒಂದು ಕಡೆ ಪರಿಸ್ಥಿತಿ ಇವತ್ತು ನೋಡಂತ ಸಂದರ್ಭದಲ್ಲಿ ನಾವು ಒಂದು ರೀತಿ ನೋಡಂತ ಸಂದರ್ಭದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ನಾಯಕರೆಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ನಲ್ಲಿ ನಾವೆಲ್ಲ ಕೂಡ ಹೋಗಿ ಭೇಟಿ ಮಾಡಿಕೊಡ್ಬೇಕು. ಇವರು ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದಾರ, ಇಲ್ಲ ಶಾಸಕರಿಗೆ ಸಂಪೂರ್ಣವಾದಂತ ಹಕ್ಕಿದೆ, ಅಲ್ಲಿ ಹೋಗಿ ಅವ್ರ ಮಂತ್ರಿ ಸ್ಥಾನ ಬೇಕು, ಏನ್ ಬೇಕು ಕೇಳ್ಕೊಂಡು ಹೋಗ್ಬೇಕು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ, ಇಲ್ಲ ಅವ್ರು ಹೋದ್ರೆ ತಪ್ಪೇನಿದೆ ಅಂತೇಳಿ ಅವ್ರವ್ರೇ ಹೇಳ್ಕೊಂತ ಇದಾರೆ. ಇವತ್ತು ಏನು ಹೋಗ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಆಗ್ಲಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ನಾಳೆಯಲ್ಲಿದ್ದ ನಾಡ್ದ ಹೋಗಿ ಹೈಕಮಾಂಡ್ ಡೆಲ್ಲಿಗೆ ಅವರು ಹೋಗ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ಹೋಗಂತ ಸಂದರ್ಭದಲ್ಲಿ ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಯ ಬದಲಾವಣೆ ನಿಶ್ಚಿತ ಅನ್ನಂಥದ್ದು ಒಂದು ರೀತಿ ಕಾಣ್ತಾ ಇದೆ. ಅಂದ್ರೆ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋದ ನಂತರ
ಏನು ಕಾಣ್ತದೆ? ಈ ರಾಜ್ಯದಲ್ಲಿದ್ದಂತ ಜನರಿಗೆ ಅವ್ರಿಗೆ ಸ್ಪಷ್ಟತೆ ಏನಂದ್ರೆ ಅವ್ರು ಹೋಗಿ ಅಲ್ಲಿ ಡೆಲ್ಲಿ ಅಂಗಳದಲ್ಲಿ ಮುಟ್ಟಿದ್ದಾರೆ ಅಂದ್ರಿಗಿನ ಅವರು ಡೆಲ್ಲಿ ಅಂಗಳದಲ್ಲಿ ಖಂಡಿತವಾಗಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರ ಅನ್ನೋಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಂಗಾಗಿ ರಾಜ್ಯದಲ್ಲಿ ಇವತ್ತು ಇಂಥ ಪರಿಸ್ಥಿತಿ ಇರುವಂತ ಟೈಮಲ್ಲಿ ಇವತ್ತು ನಾನು ಮುಖ್ಯಮಂತ್ರಿಗಳು ಏನು ಅವರು ಸ್ಥಾನವನ್ನು ಬಿಟ್ಟುಕೊಟ್ಟು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರ ಸ್ಥಾನವನ್ನು ಬಿಟ್ಟುಕೊಟ್ಟು ಮಾತು ತಪ್ಪದ ಮಗ ಆಗ್ತಾನ, ಇಲ್ಲಿದ್ರೆ ಮುಖ್ಯಮಂತ್ರಿ ಸ್ಥಾನಗಳನ್ನು ಬಿಟ್ಟುಕೊಳ್ಳಾರ್ದಂತೆ ಮಾತು ತಪ್ಪಿದ ಮಗ ಆಗ್ತಾನ ಅನ್ನಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ಮಾತು ತಪ್ಪದ ಮಗ ಆಗ್ತಾನ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಳ್ಳಾರ್ದಂತೆ ಮಾತು ತಪ್ಪಿದ ಮಗ ಆಗ್ತಾನ ಅನ್ನಂತ ಜನರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಇದ್ದಂತ ಪರಿಸ್ಥಿತಿಯಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕನ್ನಂಥದ್ದು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಗೊಂದಲ ಆಗ್ತಾ ಇದಾವ. ಗೊಂದಲ ಆಗಂತ ಟೈಮ್ ಅಲ್ಲಿ ಕೂಡ ಇವತ್ತು ಇಷ್ಟೊಂದು ದೊಡ್ಡ ಗೊಂದಲದಲ್ಲಿ ಕೂಡ ಇವತ್ತು ನಾವು ನೋಡಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ರೈತರು ಬೀದಿಗೆ ಇಳಿದಿದ್ದಾರೆ. ಸರ್ಕಾರಿ ನೌಕರರು, ಅಂಗನವಾಡಿ ಕಾರ್ಯಕರ್ತರು ನಮ್ಗೆ ಸರಿಯಾದಂತ ಸಂಬಳ ಇಲ್ಲ ಅಂದ್ರೆ ಆರೋಗ್ಯ ಮಿತ್ರರು ಬಹಳಷ್ಟು ಮಂದಿ ಇವತ್ತು ಎಲ್ಲಾ ಎಂಪ್ಲಾಯ್ಮೆಂಟ್ ಎಲ್ಲ ಕಡೆ ಕೂಡ ರೈತರು ಇವತ್ತು ಎಂಪ್ಲಾಯೀಸ್ ದಿನಗೂಲಿ ನೌಕರರು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ರೈತರು ಎಲ್ಲರೂ ಕೂಡ ಕಬ್ಬು ಬೆಳೆಗಾರರು ಎಲ್ಲರೂ ಕೂಡ ಇವತ್ತು ಬೀದಿಗೆ ಇಳಿದಾರ. ನಾನು ಮೊನ್ನೆ ಕೂಡ ಹೇಳಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ತುಂಗಭದ್ರಾ ಜಲಾಶಯ ಮೇಲೆ ಅವಲಂಬಿತವಾದಂತ ನಾವು 2 ಬೆಳೆಗೆ ನೀರು ಕೊಡಬೇಕಾಗಿತ್ತು. ಇವತ್ತು 2 ಬೆಳೆಗೆ ನೀರು ಕೊಡಲಾರ್ದಂತ ಇವತ್ತು ಒಂದು ಕಡೆ ಕಬ್ಬು ಬೆಳೆಗಾರರು ಬೆಳೆದು ಅವರು ಇವತ್ತು ಹೋರಾಟವನ್ನು ಮಾಡ್ತಾ ಇದಾರ. ಅವ್ರಿಗೆ ಒಂದು ರೀತಿ ಇಳುವರಿ ಇದ್ದಂತ ಅವರಿಗೆ ಒಂದು ರೇಟು, ಇಳುವರಿ ಇಲ್ಲಾರ್ದಂತವ್ರಿಗೆ ಒಂದು ರೇಟು ಅಂತ ಹೇಳಿ ಒಟ್ಟು ಸರಾಸರಿ 2300 ರೂಪಾಯಿ ಫಿಕ್ಸ್ ಮಾಡಿದಾರ. ಇವತ್ತು ಮೆಕ್ಕೆಜೋಳ ಬೆಳೆಯಂತ ರೈತರು ಸಂಕಷ್ಟದಲ್ಲಿದ್ದಾರ, ಇವತ್ತು ಜೋಳ ಬೆಳೆಯಂತ ರೈತರು ಸಂಕಷ್ಟದಲ್ಲಿದ್ದಾರ, ಅದೇ ರೀತಿ ಭತ್ತ ಬೆಳೆಯಂತ ರೈತರು ಸಂಕಷ್ಟದಲ್ಲಿದ್ದಾರ. ಒಂದು ಕಡೆ ತುಂಗಭದ್ರಾ ಜಲಾಶಯದಲ್ಲಿದ್ದಂತ ನೀರು 2ನೇ ಬೆಳೆಗೆ ನೀರು ಕೊಡಬೇಕಾಯ್ತು, 2ನೇ ಬೆಳೆಗೆ ಕೂಡ ನೀರು ಕೊಡಲಾರ್ದಂತ ಇವತ್ತು ಸರ್ಕಾರ ಇವತ್ತು ಒಂದು ರೀತಿ ಬೇಜವಾಬ್ದಾರಿತನದಿಂದ ಇವತ್ತು ನಡೀತಾ ಇದೆ. ಇವತ್ತು ಸರ್ಕಾರ 140 ಮಂದಿ ಶಾಸಕರು ಇರುವಂತ ಈ ಸರ್ಕಾರ, 140 ಮಂದಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಈ ಸರ್ಕಾರಕ್ಕೆ ಒಂದು ರೀತಿ ಈ ಗೊಂದಲ ಏನಿದೆನೋ ಸುಲಭವಾಗಿ ಪರಿಹರಿಸಿಕೊಳ್ಬೋದಿತ್ತು. ಇದು 140 ದೊಡ್ಡ ಸಂಖ್ಯೆ ಇರುವಂತಹ ಸರ್ಕಾರ ಇದು ಗೊಂದಲವನ್ನು ಸುಲಭವಾಗಿ ಪರಿಹರಿಸ್ಕೋಬಹುದಿತ್ತು. ಆದ್ರೆ ಇಲ್ಲಿ ತನಕ ಕೂಡ ಯಾಕೆ ಕೊಳ್ಳಿಲ್ಲ ಅನ್ನಂತ ಮಾತನ್ನು ಕೂಡ ನಾವು ಕೇಳ್ಬೇಕಾಗುತ್ತೆ. ಇವತ್ತು ಜನರೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಇದು ಪರಿಹರಿಸ್ಕೋಬೇಕಾದ್ರೆ ನೀನು ದೊಡ್ಡ ಸಂಗೀತ ಆಗಿದ್ದಲ್ಲ, ಹೈಕಮಾಂಡ್ ಹತ್ರ ಇದ್ರು, ಕುಂತಿದ್ರು, ಮಾತಾಡಿದ್ರು, ಏನ್ ಬೇಕಾದ್ರೂ ಕೂಡ ಪರಿಹಾರ ಆಗ್ಬೇಕಾಯ್ತು. ಯಾಕೋದ್ರೂ ಪರಿಹಾರ ಆಗಿಲ್ಲ ಅನ್ನಂತ ವಿಚಾರ ಬಂದಂತೆ ಇವತ್ತು ಎಲ್ಲಾ ರೀತಿಯಲ್ಲಿ ಜನರು ಗಮನಿಸಂತ ಕೆಲಸ ಮಾಡ್ತಾ ಇದಾರ. ಇವತ್ತು ಮುಂದಿನ ತಿಂಗಳು ಬೆಳಗಾವಿ ಅಧಿವೇಶನ 8ನೇ ತಾರೀಕಿಗೆ ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಕೂಡ ಗೊಂದಲದ ಗೂಡಾಗುತ್ತೆ. ಅದರಿಂದ ಏನು ನಮಗೆ ಉತ್ತರ ಕರ್ನಾಟಕ ಜನರಿಗೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಭಾಗದಲ್ಲಿ ಇದ್ದಂತ ಜನರಿಗೆ ಅನುಕೂಲ ಆಗುತ್ತೆ. ಆ ಉದ್ದೇಶ ಏನಿತ್ತು ಆ ಉದ್ದೇಶ ಈಡೇರಿಸ್ತಕ್ಕಂಥ ನನಗೆ ನಂಬಿಕೆ ಇಲ್ಲ. ಹಂಗಾಗಿ ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಾರು ಚರ್ಚಿಸಕ್ ಆಗಲ್ಲ. ಯಾಕಂದ್ರೆ ಅವ್ರದೇ ಗೊಂದಲದ ಗೂಡಾದಂತ ಟೈಮಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಬೆಳಗಾವಿ ಅಧಿವೇಶನ ಕೇವಲ ನಡೆಸ್ತಾರೆ ಅಷ್ಟೇ ಆಗ್ಲಿ, ಅದರಿಂದ ಏನ್ ಚರ್ಚೆ ಆಗ್ತಾವ, ಅದರಿಂದ ಏನ್ ಕೆಲಸಗಳು ಆಗ್ತಾವ ಅನ್ನೋ ವಿಶ್ವಾಸ ನಮ್ಗೆ ಯಾರಿಗೂ ಇಲ್ಲ. ಹಂಗಾಗಿ ಚರ್ಚೆ ಆಗೋದು ಬಹಳಷ್ಟು ಕಡಿಮೆ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಳ್ಳಿ, ಲಂಚ್ ಮೀಟಿಂಗ್ ಮಾಡ್ಕೊಳ್ಳಿ, ಇಲ್ಲ ಡಿನ್ನರ್ ಮೀಟಿಂಗ್ ಅನ್ನು ಮಾಡ್ಕೊಳ್ಳಿ, ಏನ್ ಮಾಡ್ಕೊಂಡ್ರೆ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಿದೆ. ಆದ್ರೆ ಇವತ್ತು ನನಗೇನು ಅಂದ್ರಿಗಿನ ಮಾತು ತಪ್ಪಿದ ಮಗ ಆಗ್ತಾರೋ ಮಾತು ತಪ್ಪದ ಮಗ ಆಗ್ತಾರ ಅನ್ನೋಂಥದ್ದು ಈ ರಾಜ್ಯದ ಜನರು ಕಾಯ್ತಾ ಇದ್ದಾರೆ. ಬಹಳ ಗೊಂದಲ ಇದೆ ಸರ್. ಯಾಕಂದ್ರೆ ಇವಾಗ ಏನಾಗಿದೆ, ಒಂದು ಶಿವಕುಮಾರ್ ಅವರು 4-5 ಮಂದಿಗಳ ಜೊತೆಲೆ 4-5 ಮಂದಿ ಪ್ರಮುಖರು ಲೀಡರ್ಸ್ ಜೊತೆಲೆ ನಮ್ದು ಅದು ವ್ಯವಹಾರ ಆಗಿದೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಆದಂತ ಸನ್ಮಾನ್ಯ ವಿಜೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದಂತ ಅಶ್ವಥ್ ಅವರು, ವಿಧಾನ ಪರಿಷತ್ತಿನ ಅಧ್ಯಕ್ಷರ ಆದಂತ ಚಲವಾದಿ ನಾರಾಯಣ ಸ್ವಾಮಿ ಅವರು, ಆಲ್ರೆಡಿ ಎಲ್ಲ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದಾರ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಇವತ್ತು ಉದಾಹರಣೆಯಾಗಿ ರೈತರ ಪರವಾಗಿ ಕಬ್ಬು ಬೆಳೆಗಾರರ ರೈತರಾಗಿರ್ಬೋದು,
ಮೆಕ್ಕೆಜೋಳ ಬೆಳೆದಂತ ರೈತರಾಗಿರ್ಬೋದು, ಭತ್ತ ಬೆಳೆದಂತ ರೈತರಾಗಿರ್ಬೋದು, ತುಂಗಭದ್ರಾ ಜಲಾಶಯ ವಿಚಾರ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಈ ಭಾಗದಲ್ಲಿ ನಮ್ಗೆ ಕೃಷ್ಣ ಘಟಪ್ರಭಾ ಮಲಪ್ರಭಾ ವಿಚಾರ ಆಗಿರ್ಬೋದು, ನಮ್ಮ ಗದಗನಲ್ಲಿ ಬೆಣ್ಣೆಹಳ್ಳಿ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ಇಟ್ಕೊಂಡು ದೊಡ್ಡ ಹೋರಾಟವನ್ನು ಮಾಡಬೇಕು. ಉತ್ತರ ಕರ್ನಾಟಕಕ್ಕೆ ಆದ್ಯತೆಯನ್ನು ಕೊಟ್ಟು ಈ ಅಧಿವೇಶನ ಏನು ಉದ್ದೇಶ ಏನಿತ್ತು ಆ ಉದ್ದೇಶವನ್ನು ಸಂಪೂರ್ಣವಾಗಿ ಸಫಲ ಆಗಬೇಕು ಅನ್ನೋ ಕಾರಣದಿಂದ ಹೋರಾಟವನ್ನು ಮಾಡ್ಬೇಕನ್ನಂತ ತೀರ್ಮಾನವನ್ನು ಎಲ್ಲರೂ ಕೂಡ ಸೇರಿ ತಗೊಂಡಿರೋ ಕಾರಣ ಅದಕ್ಕೆ ನನಗೆ ಗೊತ್ತಿರೋಂಥ ಪ್ರಕಾರ ಗೊಂದಲದ ಕೂಡ, ಯಾಕಂದ್ರೆ ಇವತ್ತು ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂಥ ಟೈಮಲ್ಲಿ ಆ ಅಧಿವೇಶನ ಏನು ಸುಮ್ಮನೆ ಕಾಟಾಚಾರಕ್ಕೆ ನಡೆಸಬೇಕಾಗಿತ್ತೆ ವಿನ ಅದು ನನಗೆ ಗೊತ್ತಿರುವಂತ ಪ್ರಕಾರ ಈ ಭಾಗದಲ್ಲಿದ್ದಂತ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ವಿಷಯದ ಬಗ್ಗೆ ಸರ್ಕಾರ ಕರೆಕ್ಟ್ ಆಗಿ ತಗೊಂಡೋಗುತ್ತೆ ಅನ್ನೋಂಥ ವಿಶ್ವಾಸ ಇಲ್ಲ. ವಿರೋಧ ಪಕ್ಷದಲ್ಲಿದ್ದಂತ ಟೈಮ್ ಹೋರಾಟ ಮಾಡಬೇಕಾಗುತ್ತೆ. ನಮ್ಮೆಲ್ಲ ನಾಯಕರು ಹೋರಾಟವನ್ನು ಕೂಡ ಮಾಡ್ತೀವಿ. ಆದ್ಯತೆ ಏನಿದೆ ನಾವು ಬೆಳಗಾವಿ ಅಧಿವೇಶನ ನಡೆಯುವಂತ ಟೈಮಲ್ಲಿ ರೈತರ ಪರವಾಗಿ ನಿಂತು ಗಟ್ಟಿಯಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸರ್, ಈಗ DK ಅವರು ಮತ್ತು CM ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನಾವಿಬ್ರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾಳಿಂದ ಈ ಗೊಂದಲ ಏನಿದೆ, CM ಬದಲಾವಣೆ ಗೊಂದಲ ಸಂಪೂರ್ಣವಾಗಿ ನಿವಾರಣೆ ಮಾಡ್ತೇವೆ ಅಂತ ಹೈಕಮಾಂಡ್ ಏನಿದೆ ಅದಕ್ಕೆ ನಾವು ಬದ್ಧ. ಇಷ್ಟಾದ್ರೂ CM ಬದಲಾವಣೆ ಆಗತ್ತಂದ್ರೆ ಹೇಗೆ ನೋಡ್ರಿ, ಅವರು ಏನ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂತಾರೋ, ಲಂಚ್ ಮೀಟಿಂಗ್ ಮಾಡ್ಕೊಂತಾರೋ, ಡಿನ್ನರ್ ಮೀಟಿಂಗ್ ಮಾಡ್ಕೊಂತಾರೋ, ಇನ್ನೊಂದು ಮಾಡ್ಕೊಂತಾರೋ, ಏನು ಮಾಡ್ಕೊಂಡ್ರೆ ಕೂಡ ಆಲ್ರೆಡಿ ಸ್ಪಷ್ಟತೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಅವತ್ತಿನ ಸಂದರ್ಭದಲ್ಲೇ ಅಲ್ಲಿ ಎಲ್ಲೋ ಒಂದು ಕಡೆ ಅವತ್ತು ಒಂದು ತೀರ್ಮಾನದ ಪ್ರಕಾರವಾಗಿ ಮುಖ್ಯಮಂತ್ರಿಗಳು 2.5 ವರ್ಷಗಳಾದ ನಂತರ ಬದಲಾವಣೆ ಆಗಬೇಕು ಅನ್ನಂತ ಒಂದು ತೀರ್ಮಾನವನ್ನು ಆಗಿನ ಸಂದರ್ಭದಲ್ಲಿ ತಗೊಂಡಾರ. ನಂದೇನಂದ್ರೆ ಇವತ್ತು ಬಹಳಷ್ಟು ಮಂದಿ ಸಿದ್ದರಾಮಯ್ಯರ ಬಗ್ಗೆ ಬಹಳಷ್ಟು ಎಲ್ಲರಿಗೂ ಗೌರವ ಇದೆ. ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಗಂಡ ಹೆಂಡತಿ ಜಗಳದ ಮಧ್ಯೆ ನಮ್ಮ ಕೂಸು ಬಡವಾದಂತೆ ನಮ್ಮ ರಾಜ್ಯದಲ್ಲಿದ್ದಂತ ರೈತರು, ಬಡವರು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಇವತ್ತು ತೊಂದರೆಯಲ್ಲಿ ಸಿಗಾಕೊಂಡಾರ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.